ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸಪ್ಪನ ಆಡಿಯೋ ಬೆಂಕಿ ಹಚ್ಚಿದೆ. ರೌಡಿ ಶೀಟರ್ ಯಶಸ್ವಿನಿ ಜೊತೆ ಮಾತನಾಡಿದ ಆಡಿಯೋ ಈಗ ಕೇಳುಗರ ಹುಬ್ಬೇರಿಸುವಂತೆ ಮಾಡಿದೆ. ಕೋಣನಕುಂಟೆ ಪಾಪಣ್ಣ ಲವ್ಸ್ ಲೇಡಿ ರೌಡಿ ಶೀಟರ್. ಚಿನ್ನು ಮುತ್ತು ಮುದ್ದಾಡೋಣ ಅಂತ ಮಂಚಕ್ಕೆ ಆಹ್ವಾನ. ಈ ಆಡಿಯೋ ಕೇಳಿದ್ರೆ ರಸಗಳಿಗೆಯ ಚಿನ್ನಾಟದ ಮಾತುಗಳು ಅನ್ನಿಸುತ್ತದೆ. ಆದರೆ ಈ ಸಂಭಾಷಣೆಯಲ್ಲದೆ ರೌಡಿ ಶೀಟರ್ ಯಶಸ್ವಿನಿ ಗೌಡ ಜೊತೆಗೆ ಬೆಂಗಳೂರಿನ ಕೋಣನಕುಂಟೆ ಠಾಣೆ ಇನ್ಸ್ಪೆಕ್ಟರ್ ಪಾಪಣ್ಣ ಮಾತನಾಡಿರೋದು. ಚಿನ್ನ ಮುದ್ದು ಅನ್ನೋ ಪಾಪಣ್ಣ ಮನೆಗೆ ಬರ್ಲ, ಮುತ್ತು ಕೊಡು, ಟೈಟ್ ಹಗ್ ಕೊಡು ಅಂತ ಮಾತನಾಡಿದ್ರಂತೆ. ಲೈಂಗಿಕ ಕಿರುಕುಳ ಕೊಡ್ತಿದ್ದಾರೆ ಅಂತ ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣನ ವಿರುದ್ಧ ರೌಡಿ ಶೀಟರ್ ಯಶಸ್ವಿನಿ ಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಮುತ್ತು ಕೊಡ್ಬೇಕು ಅನ್ಸುತ್ತೆ. ಬಸವನಗುಡಿ ಠಾಣೆಯ ರೌಡಿ ಶೀಟರ್ ಆಗಿದ್ದ ಯಶಸ್ವಿನಿ ಗೌಡಗೆ ಸದ್ಯ ಕೋಣನಕುಂಟೆ ಠಾಣೆ ಇನ್ಸ್ಪೆಕ್ಟರ್ ಆಗಿರೋ ಪಾಪಣ್ಣ ಮೋಹದ ಬಲೆ ಬೀಸುವ ಪ್ರಯತ್ನ ಮಾಡಿದ್ದಾರೆ. 2017ರಲ್ಲಿ ಬಸವನಗುಡಿ ಇನ್ಸ್ಪೆಕ್ಟರ್ ಆಗಿದ್ದ ಪಾಪಣ್ಣ ವಾಟ್ಸ್ಆಪ್ ಮೆಸೇಜ್ ಕೂಡ ಮಾಡಿದ್ರಂತೆ. ಆಗಲೂ ಆರೋಪ ಬಂದಾಗ ಸಸ್ಪೆಂಡ್ ಮಾಡಲಾಗಿತ್ತಂತೆ. ಇದೀಗ ಮತ್ತೆ ಲೈಂಗಿಕ ಕಿರುಕುಳ ಕೊಡ್ತಿದ್ದಾರೆ ಅಂತ ದೂರಿದ್ದಾರೆ. ಪ್ರತಿದಿನ ಬೆಳಗ್ಗೆ ಸಂಜೆ ಕಾಲ್ ಮಾಡೋದು, ಮನೆಗೆ ಬರಬೇಕು ಅನ್ನೋದು ಸರಿನಾ ಅಂತ ಪ್ರಶ್ನಿಸಿದ್ದಾರೆ. ಪಾಪಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ನನಗೆ ತುಂಬ ಟೋಟಲಿ ಹರಾಸ್ ಮಾಡ್ತಿದ್ದಾರೆ. ಕೆಟ್ಟ ಮೆಸೇಜ್ ಕಳ್ಸೋದು, ಐ ಲವ್ ಯು, ಯು ಆರ್ ವೆರಿ ಇನ್ನ ಕೆಟ್ಟದಾಗಿದೆ. ಬೆಳಿಗ್ಗೆ ಫೋನ್ ಮಾಡ್ತಾರೆ, ಸಾಯಂಕಾಲ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಯಾಕೆ ವಾಪಸ್ ನೀನು ಮಾಡಲ್ಲ, ಯಾಕೆ ಮಾತಾಡ್ತಿಲ್ಲ ನನ್ನ ಹತ್ರ, ನಿಮ್ಮ ಮನೆಗೆ ಬರಬೇಕು ಅಂತಾರೆ. ಏನು ಅರ್ಥ ಸರ್? ಪೊಲೀಸ್ ಇನ್ಸ್ಪೆಕ್ಟರ್ ಪಾಪಣ್ಣನ ವಿರುದ್ಧ ಯಶಸ್ವಿನಿ ಗೌಡ ದೂರು ನೀಡಿದ್ದಾರೆ. ಆದರೆ ಪೊಲೀಸ್ ಕಮಿಷನರ್ ಭೇಟಿಗೆ ಸಿಕ್ಕಿಲ್ಲ. ಆದರೆ ಆಡಿಯೋ ಮಾತ್ರ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸಪ್ಪನ ಪೋಲಿ ಮಾತುಗಳ ಬಗ್ಗೆ ಕಮೆಂಟ್ ಮಾಡಿ ಕೇಕೆ ಹಾಕ್ತಿದ್ದಾರೆ. ರೌಡಿ ಶೀಟರ್ ಯಶಸ್ವಿನಿ ಗೌಡ ದೂರು ಆಧರಿಸಿ ಇಲಾಖಾ ತನಿಖೆ ನಡೆಸಲು ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. 2017ರಿಂದ ಇಲ್ಲಿಯವರೆಗೂ ಕಾಟ ಕೊಟ್ಟಿದ್ದಾರೆ ಅಂದಾಗ ಆಗ ದೂರು ಯಾಕೆ ಕೊಡಲಿಲ್ಲ ಅನ್ನೋ ಅನುಮಾನ ಮೂಡಿದೆ. ಅದೇನೇ ಇರಲಿ, ಇನ್ಸ್ಪೆಕ್ಟರ್ ಮಾತುಗಳು ಹಲ್ಚಲ್ ಎಬ್ಬಿಸಿದ್ದು. ತನಿಖೆ ನಂತರವಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಬೈಲಹೊಂಗಲ ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಮಗನ ಸಾವಿನ ಹಿಂದೆ ಹೆಣ್ಣಿನ ನೆರಳಿದೆ ಅನ್ನುವಂಥ ಆರೋಪ ಕೇಳಿ ಬರೋದಕ್ಕೆ ಶುರುವಾಗಿದೆ. ಅಕ್ರಮ ಸಂಬಂಧ ಇಟ್ಕೊಂಡಿದ್ದೇ ಜೀವಕ್ಕೆ ಮುಳುವಾಯಿತು ಅನ್ನುವಂತಹ ಶಂಕೆ ಎದ್ದಿದೆ. ಮಾಜಿ ಶಾಸಕರ ಮಗನ ಸಾವಿನ ಹಿಂದೆ ಹೆಣ್ಣಿನ ಹೆಜ್ಜೆ. ಹತ್ತೂರಿಗೆ ನ್ಯಾಯ ಹೇಳುತ್ತಿದ್ದವಗೆ ಆ ಹೆಣ್ಣಿನ ಹೊಂಚು. ಹೆಣ್ಣು, ಹೊನ್ನು, ಮಣ್ಣು ಈ ಮೂರೂ ಕೂಡ ತಾನಾಗಿಯೇ ಒಲಿದು ಬರಬೇಕು. ಅಪ್ಪಿತಪ್ಪಿ ಬಲವಂತವಾಗಿ ಹಿಂದೆ ಬಿದ್ದರೆ ನಡೆಯೋದು ದುರಂತಗಳೇ. ಅದರಲ್ಲೂ ಮಾಯಾಂಗಿಣಿಯರ ಹಿಂದೆ ಹೋದ್ರಂತೂ ಮುಗಿದೇ ಹೋಯ್ತು. ಮೀನಿನ ಹೆಜ್ಜೆಯನ್ನಾದರೂ ಕಂಡು ಹಿಡಿಯಬಹುದು, ಹೆಣ್ಣಿನ ಹೆಜ್ಜೆ ತಿಳಿಯೋದಕ್ಕಾಗಲ್ಲ. ಯಾವಾಗ ಪಲ್ಲಂಗ ಏರ್ತಾರೋ, ಯಾವಾಗ ಮುಹೂರ್ತ ಇಡ್ತಾರೋ ಒಂದೂ ಗೊತ್ತಾಗಲ್ಲ. ಈಗ ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಮಗ ಕೂಡ ಇಂಥದ್ದೇ ದುರಂತ ಅಂತ್ಯ ಕಂಡಿದ್ದಾನೆ. ವಿವಾಹಿತ ಮಹಿಳೆ ಜೊತೆಗಿನ ಅಕ್ರಮ ಸಂಬಂಧವೇ ಈತನ ಸಾವಿಗೆ ಕಾರಣ ಅನ್ನೋ ಗುಸುಗುಸು ಶುರುವಾಗಿದೆ. ಪ್ರೇಮದ ಬಲೆಗೆ ಕೆಡವಿಕೊಂಡವಳೇ ಹೆಣ ಉರುಳಿಸಿ ಹೋಗಿದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಧಾರವಾಡ ತಾಲೂಕಿನ ರಾಮಾಪುರ ಗ್ರಾಮದ ನಿರ್ಜನ ಪ್ರದೇಶದಲ್ಲಿ ಸುಟ್ಟ ಕಾರೊಂದು ಪತ್ತೆಯಾಗಿತ್ತು. ಇದೇ ಕಾರಲ್ಲಿ ಸುಟ್ಟು ಕರಕಲಾದ ಮೃತದೇಹವೂ ಪತ್ತೆಯಾಗಿತ್ತು. ತನಿಖೆಗಿಳಿದ ಪೊಲೀಸರಿಗೆ ಇದು ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಅವರ ಮಗನ ಮೃತದೇಹ ಅನ್ನೋದು ಗೊತ್ತಾಗಿತ್ತು. ಆದರೆ ಕೊಂದಿದ್ಯಾಕೆ ಅನ್ನೋದು ಮಾತ್ರ ನಿಗೂಢವಾಗಿತ್ತು. ಇದರ ಹಿಂದೆ ಬಿದ್ದ ಪೊಲೀಸರಿಗೀಗ ಒಂದೊಂದೇ ಸುಳಿವು ಸಿಗೋದಕ್ಕೆ ಶುರುವಾಗಿದೆ. ಮಾರ್ಚ್ 23ರ ರಾತ್ರಿಯಂದೇ ರಾಜು ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತಂತೆ. ಎಲ್ಲಿ ಹೋದ್ರು, ಏನಾದ್ರು ಅನ್ನೋದು ಮನೆಯವರ್ಯಾರಿಗೂ ಗೊತ್ತಿರಲಿಲ್ಲ. ಇದೇ ಹೊತ್ತಲ್ಲಿ ಈಗ ಹೆಣವಾಗಿ ಪತ್ತೆಯಾಗಿದ್ದಾರೆ. ರಾಜು ಬೋಳಶೆಟ್ಟಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಹತ್ತೂರು ಜನರಿಗೆ ನ್ಯಾಯ ಹೇಳ್ತಿದ್ರು. ಸುತ್ತಮುತ್ತಲ ಊರಿನವರಿಗೆ ಇವರ ಮಾತೇ ವೇದವಾಕ್ಯವಾಗಿತ್ತು.
ಆ ಮಟ್ಟಿಗೆ ಜನ ಗೌರವ ಕೊಡ್ತಿದ್ದರು. ಇಂಥವರೇ ಕೊಲೆಯಾಗಿದ್ದಾರೆ ಅಂತ ಜನ ಬೆಚ್ಚಿ ಬಿದ್ದಿದ್ದಾರೆ. ಕೊಲೆ ರಹಸ್ಯ ಹುಡುಕಿ ಹೊರಟಾಗ ಹೆಣ್ಣಿನ ಹೆಜ್ಜೆ ಕಾಣಿಸುವುದಕ್ಕೆ ಶುರುವಾಗಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಉಡಿಕೇರಿ ಗ್ರಾಮದ ವಿವಾಹಿತ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ರಂತೆ. ಆಕೆಯೇ ರಾಜು ಅವರಿಗೆ ಚಟ್ಟ ಕಟ್ಟಿದ್ದಾಳೆ ಅಂತ ಹೇಳಲಾಗ್ತಿದೆ. 4 ಜೊತೆ ಸೇರ್ಕೊಂಡು ರಾಜುರನ್ನ ಕೊಲೆ ಮಾಡಿದ್ದಾರೆ. ನಂತರ ಯಾರಿಗೂ ಗೊತ್ತಾಗಬಾರದು ಅಂತ ಧಾರವಾಡ ತಾಲೂಕಿನ ರಾಮಾಪುರದ ಅರಣ್ಯದಲ್ಲಿ ಸುಟ್ಟು ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ನಿನ್ನೆ ನೈಟ್ ನಮಗೆ ಮಾಹಿತಿ ಬಂತು, ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಇದರಲ್ಲಿ ಇನ್ನೊಬ್ಬರೇ ಆರೋಪಿ ಇದ್ದಾರೆ. ಡೀಟೇಲ್ಸ್ ಸ್ವಲ್ಪ ಅಂಡರ್ ಇನ್ವೆಸ್ಟಿಗೇಷನ್ ಇರೋದು ಕೇಸಿಂದ ಇಮಿಡಿಯೇಟ್ಲಿ ಕೊಡೋಕ್ಕೆ ಆಗಲ್ಲ. ಮೇನ್ ಕಾರಣ ಸದ್ಯಕ್ಕೆ ಮೇಲ್ನೋಟಕ್ಕೆ ನಮಗೆ ಒಂದು ಪರ್ಸ್ನಲ್ ರೈವಲ್ರಿ ಅಂತ ಬರ್ತಾ ಇದೆ. ಅವರು ಆಪ್ಸಿ ಏನು ಜಗಳ ಇತ್ತು. ಬಟ್ ಡೀಟೇಲ್ ನಮಗೆ ಸ್ವಲ್ಪ ಟೈಮ್ ಇದ್ದರೆ ನಾವೇ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ, ಅದರಲ್ಲಿ ಇನ್ಕ್ವೈರಿ ಮಾಡ್ತೀವಿ. ಇನ್ಕ್ವೈರಿ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಸದ್ಯಕ್ಕೇನೋ ಮಾಜಿ MLA ಮಗನ ಸಾವಿನ ಹಿಂದೆ ಹೆಣ್ಣಿನ ನೆರಳಿದೆ ಅನ್ನೋದು ಗೊತ್ತಾಗಿದೆ. ಆದರೆ ಕೊಂದಿದ್ಯಾಕೆ ಅನ್ನೋದು ಮಾತ್ರ ನಿಗೂಢವಾಗಿದೆ. ಹೀಗಾಗಿ 3 ಆರೋಪಿಗಳನ್ನು ಬಂಧಿಸಿರೋ ಪೊಲೀಸರು ಅಸಲಿ ರಹಸ್ಯ ಹೊರಗೆಳೆಯುವುದಕ್ಕೆ ಮುಂದಾಗಿದ್ದಾರೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.